ಏನ್ ಬ್ರದರ್ಸ್, ಇದು ನಿನ್ನೆ ಮ್ಯಾಚ್ ವಿಜಯ ಹಜಾರೆ ಟ್ರೋಫಿಯಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಟೈಮ್ ಸೋತಾಗ್ಬಿಡ್ತು. ಏನಾದ್ರೂ ನಿನ್ನೆ ಮ್ಯಾಚ್ ವಿನ್ ಆಗಿತ್ತು ಅಂದ್ರೆ ಕಂಟಿನ್ಯೂಸ್ಗೆ 7 ಮ್ಯಾಚ್ ವಿನ್ ಆಗಿ ಕ್ವಾರ್ಟರ್ ಫೈನಲ್ಗೆ ಕೂಡ ಆಗ್ತಿತ್ತು. ಆದ್ರೆ ನಿನ್ನೆ ಮ್ಯಾಚ್ ಏನಾಯ್ತು ಅಂದ್ರೆ ಮಧ್ಯಪ್ರದೇಶ ಅಗೇನ್ಸ್ಟ್ ಸ್ವಲ್ಪ ಹೀನವಾಗಿ ಆಲ್ ಔಟ್ ಆಗೋದ್ರ ಮೂಲಕ ನಮ್ಮ ಕರ್ನಾಟಕ ಲಾಸ್ ಕೂಡ ಆಯ್ತು. ಯಾರು ಅಂತ ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಅದು ಹೋಗ್ಲಿ, ಯಾರು ನಮ್ಮ ಯಾರು RCB ಪ್ಲೇಯರ್ ನಮ್ಮ ಕರ್ನಾಟಕನ ಸೋಲ್ಸ್ಬಿಟ್ಟ ಅಂತ ಸಖತ್ ನ್ಯೂಸ್ ಸ್ಪ್ರೆಡ್ ಕೂಡ ಆಗ್ತಿರುವಂಥದ್ದು. ಹಾಗಾದ್ರೆ ನೀವೆಲ್ಲ ಕೇಳ್ಬೋದು, ಯಾರು ಗುರು ಆ ಪ್ಲೇಯರು, ಅವನೇನೋಕೆ ನಮ್ಮ ಕರ್ನಾಟಕ ಟೀಮ್ನ ಸೋಲಕ್ಕೆ ಮೇನ್ ಕಾರಣ ಆಗ್ತಾನೆ ಅಂತ. ಸೊ ಅದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಅಲ್ಲಿ ಏನೇನಾಯ್ತು, ಅದಾದ್ಮೇಲೆ ಯಾವ್ಯಾವ ತರ ಹೋಯ್ತು, ಯಾರ್ಯಾರು ಎಷ್ಟು ರನ್ ಹೊಡೆದ್ರು, ಅದಾದ್ಮೇಲೆ ಯಾವ ಪ್ಲೇಯರ್ ಕರ್ನಾಟಕ ಸೋಲಕ್ಕೆ ಕಾರಣ ಅದಾದ್ಮೇಲೆ ನಮ್ಮ ಕರ್ನಾಟಕ ಫೈನಲಿಗೆ ಹೋಗುತ್ತಾ ಇಲ್ವಾ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಇವರು ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ ಅನಾಲಿಸಿಸ್ ಪ್ರಿಡಿಕ್ಷನ್ ಪ್ರತಿಯೊಂದು ಕೂಡ ಮಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರ ಮೂಲಕ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ರಪ್ಪನಂಗೆ ನೋಟಿಫಿಕೇಶನ್ ಬರುತ್ತೆ, ಬೇಗ ವಿಡಿಯೋನ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮ ಕರ್ನಾಟಕ 6ಕ್ಕೆ 6 ಮ್ಯಾಚ್ ನ ಕೂಡ ವಿನ್ ಆಗಿಬಿಟ್ಟು ಕಂಟಿನ್ಯೂಸ್ಗೆ ಮುನ್ನೋಗ್ತಾ ಇತ್ತು, ಮತ್ತೆ ಟೇಬಲ್ ಟಾಪ್ ಅಲ್ಲಿ ಕೂಡ ಕೂತ್ಕೊಂಡಿತ್ತು. ಸೊ ನಿನ್ನೆ ನೋಡಿದ್ರೆ ಮಧ್ಯಪ್ರದೇಶಕ್ಕೆ ಬ್ರೇಕ್ ಕೂಡ ಹಾಕ್ಬಿಟ್ಟಿದೆ. ಹಾಗಾದ್ರೆ ನಿನ್ನೆ ಮ್ಯಾಚ್ ಏನಾಯ್ತು ಅಂತ ನೀವು ಎಲ್ಲ ಕೇಳ್ಬೋದು. ನಿನ್ನೆ ಏನಾಯ್ತು ಅಂದ್ರೆ ಮಧ್ಯಪ್ರದೇಶ ಫಸ್ಟ್ ಟಾಸ್ ಅನ್ನ ಕೂಡ ವಿನ್ ಆಯ್ತು. ಅದಾದ್ಮೇಲೆ ಚೇಸಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಇದೆಲ್ಲ ಒಂದ್ ಕಡೆ ಹೊಡ್ತಾ ಇತ್ತು ಅಂದ್ಕೊಳ್ತೀನಿ. ಅದಾದ್ಮೇಲೆ ಈ ಮ್ಯಾಚ್ ನಡೀತಾ ಇದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದ್ ಅಲ್ಲಿ ಮ್ಯಾಚ್ ಕೂಡ ನಡೀತಿತ್ತು. ಹಾಗಾದ್ರೆ ಮ್ಯಾಚ್ ಏನೇನಾಯ್ತು, ಸೊ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಯಾವ ತರ ಬ್ಯಾಟಿಂಗ್ ಮಾಡಿದ್ರು ಅದನ್ನ ನೋಡ್ತಾ ಹೋಗೋಣ. ನೆನ್ನೆ ಹೇಳ್ಬೇಕು ಅಂದ್ರೆ ಯಾರು ಕೂಡ ಪ್ರೀವಿಯಸ್ ಮ್ಯಾಚಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರಲ್ಲ ಆ ತರ ಯಾರು ಕೂಡ ಮಾಡಿಲ್ಲ ಗುರು. ಎಲ್ಲ ಕೂಡ ಒಂದು ಆವರೇಜ್ ಆಗಿ ಹೊಡ್ಬಿಟ್ಟು ಒಂದು 2 ಪ್ಲೇಯರ್ಸ್ 3 ಜನ ಪ್ಲೇಯರ್ಸ್ ಆಡಿದಾರೆ ಅಷ್ಟೇ. ಅದಾದ್ಮೇಲೆ ಎಲ್ಲ ಕೂಡ ಆವರೇಜ್ ಆಗಿ ಇಲ್ಲಿ ಔಟ್ ಆಗಿರುವಂತದ್ದು. ನಿನ್ನೆ ಏನಾಯ್ತೋ ಗೊತ್ತಿಲ್ಲ, 6ಕ್ಕೆ 6 ವಿನ್ ಆಗಿರೋಂತ ಕಣ್ಣಿನ ಬಿತ್ತ ಗೊತ್ತಿಲ್ಲ ಗುರು. ಸೊ ನೋಡ್ತಾ ಹೋಗೋಣ. ಮಯಾಂಕ್ ಅಗ್ರವಾಲ್ ನಿನ್ನೆ 59 ಬಾಲಿಗೆ 49 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಪಡಿಕಲ್ ಕೂಡ ಅಷ್ಟೇ ನಿನ್ನೆ ಅಂತ ಪರ್ಫಾರ್ಮೆನ್ಸ್ ಏನೂ ಕೂಡ ಬರಲಿಲ್ಲ. 39 ಬಾಲಿಗೆ 35 ರನ್ ಹೊಡೆದಿದ್ದಾರೆ. ಎಲ್ಲ ಕೂಡ ಇಲ್ಲಿ ಬಾಲ್ ಟು ಬಾಲ್ ತರ ಆಡಿದ್ರೆ. ನಿನ್ನೆ ಇವರು ಕೂಡ ಅಷ್ಟೇ, ಮಯಾಂಕ್ ಅಗ್ರವಾಲ್ ನೋಡಿ 59 ಬಾಲಿಗೆ 49 ರನ್ ಹೊಡೆದಿದ್ದಾರೆ. ಮತ್ತೆ ಪಡಿಕಲ್ ಕೂಡ ಅಷ್ಟೇ 39 ಬಾಲಿಗೆ 35 ರನ್ ಹೊಡೆದಿದ್ದಾರೆ. ಎಲ್ಲ ತುಂಬಾ ಕಡಿಮೆ ಸ್ಟ್ರೈಕ್ ರೇಟ್ ಅಲ್ಲಿ ನಿನ್ನೆ ಗೇಮ್ ಅನ್ನು ಆಡಿರುವಂತದ್ದು. ಅದಾದ್ಮೇಲೆ ಕರಣ್ ನಾಯರ್ ಕೂಡ ಅಷ್ಟೇ 14 ಬಾಲಿಗೆ 10 ರನ್ ಹೊಡೆದಿದ್ದಾರೆ. ಅದಾದ್ಮೇಲೆ ಯಾರಿದು ಸ್ಮರಣ ರವಿಚಂದ್ರನ್ ಕೂಡ ಅಷ್ಟೇ 26 ಬಾಲಿಗೆ 11 ರನ್ ಹೊಡೆದಿರುವಂತದ್ದು. ನಿನ್ನೆ ಸುಮಾರು ಬಾಲು ವೇಟ್ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಕೃಷ್ಣ ಶ್ರೀಜಿತ್ ಅವರು ಕೂಡ ಅಷ್ಟೇ 14 ಬಾಲಿಗೆ 6 ರನ್. ಅದಾದ್ಮೇಲೆ ಶ್ರೇಯಸ್ ಗೋಪಾಲ್ ಗುರು 25 ಬಾಲಿಗೆ 19 ರನ್ ಒಂಥರ ಟೆಸ್ಟ್ ತರ ಆಡಿದ್ದಾರೆ ನಿನ್ನೆ ಮ್ಯಾಚ್ ಅನ್ನ. ಅದಾದ್ಮೇಲೆ ಯಾರು ವಿಜಯದಾರ್ ಪಾಟೀಲ್ 37 ಬಾಲಿಗೆ 34 ರನ್. ಅದಾದ್ಮೇಲೆ ಶ್ರೀಶಾ ಆಚಾರ್ 0 ರನ್ನಿಗೆ ಔಟು. ಅದಾದ್ಮೇಲೆ ಅಭಿಲಾಷ್ ಶೆಟ್ಟಿ ಕೂಡ ನಿನ್ನೆ ಮ್ಯಾಚಲ್ಲಿ ಕೂಡ ಇದ್ರು. ಇಲ್ಲಿ ನೋಡಿ ಇವರು 42 ಬಾಲ್ನ ವೇಸ್ಟ್ ಮಾಡಿಬಿಟ್ಟು 11 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ. ಏನು ಐ ಥಿಂಕ್ ನಿನ್ನೆ ಪಿಚ್ ಮೋಸ್ಟ್ಲಿ ಬೌಲರ್ಸ್ಗೆ ಏನಾದ್ರು ಹೆಲ್ಪ್ ಇತ್ತ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಕೂಡ ಬೇಗ ಔಟ್ ಆಗಿಬಿಟ್ಟಿದ್ದಾರೆ. ಅದಾದ್ಮೇಲೆ ಅಲ್ಲಿಗೆ ನಮ್ಮ ಕರ್ನಾಟಕ ಟೋಟಲ್ 10 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು 207 ರನ್ನ ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಮತ್ತೆ 47 ಅವರಿಗೆ ಕಂಪ್ಲೀಟ್ ಆಗಿ ಆಲ್ ಔಟ್ ಕೂಡ ಆಗಿದ್ದಾರೆ. ಸೊ ನಿನ್ನೆ ಮ್ಯಾಚಸ್ ಏನಾಯ್ತು ಗೊತ್ತಿಲ್ಲ. ಐ ಥಿಂಕ್ ನರೇಂದ್ರ ಮೋದಿ ಸ್ಟೇಡಿಯಂ ನನ್ನ ಪ್ರಕಾರ ನಾನು ಪಿಚ್ ಅನಲೈಸಿಸ್ ಮಾಡಿಲ್ಲ. ಐ ಥಿಂಕ್ ಫಸ್ಟ್ ಇನ್ನಿಂಗ್ಸ್ ಬೌಲರ್ಸ್ಗೆ ಹೆಲ್ಪ್ ಇತ್ತೇನೋ, ಮತ್ತೆ ಬ್ಯಾಟರ್ಸ್ಗೆ ಅಷ್ಟು ಹೆಲ್ಪ್ ಆಗಿಲ್ಲ ಅನ್ಸುತ್ತೆ. ಹಾಗಾಗಿ ಎಲ್ಲ ಬೇಗ ಔಟ್ ಕೂಡ ಆಗಿದ್ದಾರೆ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನೋಡಿದ್ರು ಇಲ್ಲಿ ಭರ್ಜರಿ ಆಟನ ಕೂಡ ಆಡಿದ್ದಾರೆ. ಯಶ್ ಡುಬೆ 43 ಬಾಲಿಗೆ 40 ರನ್ನ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಹಿಮಾಂಶು ಮಂತ್ರಿ 35 ಬಾಲಿಗೆ 34. ಅದಾದ್ಮೇಲೆ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ನಮ್ಮ RCB ಪ್ಲೇಯರ್ ಈ ಟೀಮ್ಸ್ ನಮ್ಮ ಕರ್ನಾಟಕ ಸೋಲ್ಸಕ್ಕೆ ಮೇನ್ ಕಾರಣ ಅಂತ. ವೆಂಕಟೇಶ್ ಅಯ್ಯರ್ ಗುರು ಮಧ್ಯಪ್ರದೇಶ ಕಡೆಯಿಂದ ಆಡಿದ್ದು 33 ಬಾಲಿಗೆ 65 ರನ್ನ ಹೊಡೆದ್ಬಿಟ್ಟು ಮಧ್ಯಪ್ರದೇಶ್ ವಿನ್ ಆಕೆ ಕಾರಣ ಕೂಡ ಆಗಿದೆ. ನೋಡ್ಬೋದು ವೆಂಕಟೇಶ್ ಅಯ್ಯರ್ 4 4 ಅದಾದ್ಮೇಲೆ 5 6 ಅನ್ನ ಹೊಡೆದ್ಬಿಟ್ಟು 196 ಸ್ಟ್ರೈಕ್ ರೇಟ್ ಅಲ್ಲಿ ನಿನ್ನೆ ಗೇಮ್ ಅನ್ನ ಆಡಿರುವಂತದ್ದು. ಲೆಕ್ಕ ಹಾಕೊಳ್ಳಿ ಇನ್ ಯಾವ ರೇಂಜಿಗೆ ಆಡಿರ್ಬೋದು ವೆಂಕಟೇಶ್ ಅಯ್ಯರ್ ಅಂತ. ಅದಾದ್ಮೇಲೆ ಇದೆಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾ ಹೆಲ್ಪ್ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಕರ್ನಾಟಕ ಸೋಲಕ್ಕೆ ಇಲ್ಲಿ ಮೇನ್ ರೀಸನ್ ಕೂಡ ಆಗಿರ್ಬೋದು. ಅದಾದ್ಮೇಲೆ ನಿನ್ನೆ ಕೂಡ ಅಷ್ಟೇ ಕರ್ನಾಟಕ ಬೌಲಿಂಗ್ ಡಿಪಾರ್ಟ್ಮೆಂಟ್ ಲಾಸ್ ಕೂಡ ಆಗಿದೆ. ಯಾರು ಕೂಡ ಅಂತ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿಲ್ಲ. ಜಾಸ್ತಿ ಹೊಡ್ಸ್ಕೊಂಡಿರೋದಲ್ಲಿ ವಿದ್ವತ್ ಕಾವೇರಪ್ಪ ಕೇವಲ 6 ಓವರಿಗೆ 57 ರನ್ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ನಿನ್ನೆ ಅಭಿಲಾಷ್ ಶೆಟ್ಟಿ ಕಡೆಯಿಂದ ಕೂಡ ಅಷ್ಟೇ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ನೋಡಕ್ ಸಿಕ್ಕಿಲ್ಲ. ಏನಕ್ಕೆ ಲಾಸ್ಟ್ ಮ್ಯಾಚಸ್ ಗಳು ಒಂದೊಂದು ಮ್ಯಾಚ್ ಅಲ್ಲಿ 3 ವಿಕೆಟ್ ಅನ್ನ ತೆಗಿತಾ ಇದ್ದರು. ನಿನ್ನೆ ನೋಡಿದ್ರೆ 1 ವಿಕೆಟ್ ಕೂಡ ತೆಗೆದಿಲ್ಲ. 3 ಓವರಿಗೆ 31 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಶ್ರೀಶಾ ಆಚಾರ್ ವಿಜಯದಾರ್ ಪಾಟೀಲ್ ಶ್ರೇಯಸ್ ಗೋಪಾಲ್ಗೆ 1 ವಿಕೆಟ್ ಕೂಡ ಬೆಳೆದಿದೆ. ಟೋಟಲ್ ಆಗಿ ಕೇವಲ 23 ಓವರಿಗೆ ಮಧ್ಯಪ್ರದೇಶ ಟೀಮ್ ಅವರು ಇಲ್ಲಿ ಮ್ಯಾಚ್ ಅನ್ನ ಮುಗಿಸ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲ ಕೂಡ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಕೂಡ ಆಡಿದ್ರೆ, ಸಖತ್ ಗೇಮ್ ಅನ್ನ ಕೂಡ ಆಡಿದ್ದಾರೆ. ಅಂದ್ರೆ ನೋಡ್ಬೋದು ಬಂದಿರೋ ಟಾಪ್ 3 ಬ್ಯಾಟ್ಸ್ಮನ್ಸ್ ಕೂಡ ಅಷ್ಟೇ ಸಾಲಿಡ್ ಆಗಿ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ. ರನ್ ಫಸ್ಟ್ ಬಂದು 40 ರನ್, ಎರಡನೇದು ಹಿಮಾಂಶು ಮಂತ್ರಿ 34 ರನ್. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ ಅರ್ಧ ಮ್ಯಾಚ್ ಅನ್ನ ಮುಗಿಸ್ಬಿಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಮಧ್ಯಪ್ರದೇಶ ಟೀಮ್ ನಿನ್ನೆ ಮ್ಯಾಚ್ ಅನ್ನ ಈಸಿಗೆ ವಿನ್ ಕೂಡ ಆಗಿರುವಂತದ್ದು. ಸೊ ತೊಂದರೆ ಇಲ್ಲವರು ನಮ್ಮ ಕರ್ನಾಟಕ ಟೀಮ್ ಈಗಾಗಲೇ 6ಕ್ಕೆ 6 ಕೂಡ ವಿನ್ ಕೂಡ ಆಗಿದೆ. ಆಲ್ರೆಡಿ ಕ್ವಾರ್ಟರ್ ಫೈನಲ್ ಗೆ ಎಂಟರ್ ಕೂಡ ಆಗಿದೆ. ಸೊ ನಿನ್ನೆ ಸೋತಿದ್ರು ಕ್ವಾರ್ಟರ್ ಫೈನಲ್ ಗೆ ಹೋಗೋದು, ಗೆದ್ದಿದ್ರು ಕೂಡ ಕ್ವಾರ್ಟರ್ ಫೈನಲ್ ಗೆ ಹೋಗೋದು. ಬಟ್ ಗೆದ್ದಿದ್ರು ಅಂದ್ರೆ 7ಕ್ಕೆ 7 ಕೂಡ ವಿನ್ ಆಗ್ಬಿಟ್ಟು ಕ್ವಾರ್ಟರ್ ಫೈನಲ್ ಗೆ ಎಂಟ್ರಿ ಆದ್ರಲ್ಲ ಅಂತ
ಎಂಟ್ರಿ ಆದ್ರಲ್ಲ ಅಂತ ಒಂದು ಹುಮ್ಮಸ್ ಇರೋದು ಎಲ್ಲ ಪ್ಲೇಯರ್ಸ್ಗೂ. ಬಟ್ ನೆನ್ನೆ ಏನಾಯ್ತು ಅಂದ್ರೆ ಒಂದು ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ರೆ ಕಾಮನ್ ಬಿಡಿ, ಕ್ರಿಕೆಟ್ ಅಂದ್ಮೇಲೆ ಇಲ್ಲಾಂದ್ರೆ ಒಂದು ಗೇಮ್ ಅಂದ್ಮೇಲೆ ಗೆಲ್ಲುವ ಸೋಲೋ ಕಾಮನ್ನೇ ಅಲ್ಲ. ಸೊ ನೆನ್ನೆ ಕರ್ನಾಟಕ ಲಾಸ್ ಕೂಡ ಆಗಿದೆ. ಎಲ್ಲಾ ಮ್ಯಾಚಸ್ ವಿನ್ ಆಗ್ಬೇಕು ಅಂತ ಏನಿಲ್ವಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಜನವರಿ 11ಕ 12ಕ ಮತ್ತೆ ಕ್ವಾರ್ಟರ್ ಫೈನಲ್ ಕೂಡ ಇರುವಂತದ್ದು ಮುಂಬೈ ಅಗೇನ್ಸ್ಟ್. ಆ ಮ್ಯಾಚ್ ಅಂತೂ ಕರ್ನಾಟಕ ವಿನ್ ಆಗ್ಲೇಬೇಕು. ಅಲ್ಲೇನಾದ್ರೂ ಲಾಸ್ ಆಯ್ತು ಅಂದ್ರೆ ಡೈರೆಕ್ಟ್ ಮನೆಗೆ ಆಗುತ್ತೆ. ಬಟ್ ಕರ್ನಾಟಕ ಅಲ್ಲಿ ವಿನ್ ಆಗೇ ಆಗುತ್ತೆ ಅನ್ನೋ ಹೋಪ್ ನಮಗಂತೂ ಇದೆ. ಸೊ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಏನೇ ಕಮೆಂಟ್ಸ್ ಫೀಡ್ಬ್ಯಾಕ್ಸ್ ಇದ್ರು ಕೂಡ ಕೆಳಗಡೆ ಬಾಕ್ಸಿಗೆ ಹಾಕ್ಬಿಡಿ. ಚೆಕ್ ಮಾಡ್ತೀನಿ ಮತ್ತೆ ರಿಪ್ಲೈ ಕೂಡ ಮಾಡ್ತೀನಿ. ಮತ್ತೆ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ. ಮತ್ತೆ ಗುರು ಇನ್ನೊಂದು ಹೇಳೋದು ಮರ್ತೆ, ಇವತ್ತು ಸಂಜೆ WPL ಅಂದ್ರೆ RCB ಮತ್ತೆ ಮುಂಬೈ ಮ್ಯಾಚ್ ಕೂಡ ಇರುವಂತದ್ದು. ಈಗಾಗಲೇ ಮ್ಯಾಚ್ ಅನಾಲಿಸಿಸ್ ಮತ್ತೆ ಪ್ರಿಡಿಕ್ಷನ್ ಕಂಪ್ಲೀಟ್ ವಿಡಿಯೋ ಕೂಡ ಮಾಡಿದೀನಿ. ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಅದಾದ್ಮೇಲೆ ಮೇಲ್ಗಡೆ ಐ ಬಟನ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ ವಿಡಿಯೋ ನೋಡಿ. ಪ್ರತಿದಿನ ಕೂಡ ಪ್ರಿಡಿಕ್ಷನ್ ಮತ್ತೆ ಅನಾಲಿಸಿಸ್ ವಿಡಿಯೋ ಬರ್ತಾನೆ ಇರುತ್ತೆ. ಮಜಾ ಮಾಡೋಣ WPL ಅಲ್ಲಿ.